ಅಂದ್ರೆ UPSC ಅಡಿಯಲ್ಲಿ ಖಾಲಿ ಇರ್ತಕ್ಕಂತ ಅಂದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು ನೆವಲ್ ಅಕಾಡೆಮಿಯಲ್ಲಿ ಖಾಲಿ ಇರ್ತಕ್ಕಂತ ಒಂದು ಹುದ್ದೆಗಳ ನೇಮಕಾತಿಯ ಬಗ್ಗೆ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ NDA ದಲ್ಲಿ ಮತ್ತು ನೆವಲ್ ಅಕಾಡೆಮಿಯಲ್ಲಿ ಹುದ್ದೆಗಳು ಖಾಲಿ ಇರ್ತಾವ. ಯಾವ ರೀತಿಯಾದಂತಹ ಹುದ್ದೆಗಳು ಖಾಲಿ ಇದಾವ ಅದರ ಬಗ್ಗೆ ಮಾಹಿತಿನ ನೋಡ್ತಾ ಹೋಗೋಣ. ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇನ್ನ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 31/12/2024 ತನಕ ಕಾಲಾವಕಾಶ ಇರುತ್ತೆ. ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನ ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರ ಅದರ ಬಗ್ಗೆ ಕೂಡ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು. ಈ ಒಂದು ಅಪ್ಲೈ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು. ನಿಮ್ಗೆ ಏನಾದ್ರು ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಡೌಟ್ ಇದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಹಂತಗಳನ್ನ ಫಾಲೋ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಈಜಿಯಾಗಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇಲ್ಲಿ ಎಕ್ಸಾಮ್ ಅಲ್ಲಿ ನೆಗೆಟಿವ್ ಮಾರ್ಕ್ಸ್ ಇದೆ ಅಂತ ಕೂಡ ಕೊಟ್ಟಿರ್ತಾರ. ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇವಾಗ ಮೊದಲದಾಗಿ ನಾವು ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿ ಇದಾವ ಅದ್ರ ಬಗ್ಗೆ ಮಾಹಿತಿನ ನೋಡ್ತಾ ಹೋಗೋಣ. ಇಲ್ಲಿ ಟೋಟಲ್ ಆಗಿ ಖಾಲಿ ಇರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 406 ಹುದ್ದೆಗಳ ಖಾಲಿ ಇರ್ತಾವ ಟೋಟಲ್ ಆಗಿ. ಇಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ನೋಡ್ತಾ ಹೋಗೋಣ. ಇಲ್ಲಿ ಆರ್ಮಿಯಲ್ಲಿ 208 ಹುದ್ದೆಗಳು ಖಾಲಿ ಇರ್ತಾವ. ಇಲ್ಲಿ 10 ಹುದ್ದೆಗಳು ಬಂದ್ಬಿಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಖಾಲಿ ಇರ್ತಾವ ಆರ್ಮಿಯಲ್ಲಿ. ಇನ್ನು ನೆವಿಯಲ್ಲಿ ಟೋಟಲ್ ಆಗಿ 42 ಹುದ್ದೆಗಳನ್ನ ಕೊಟ್ಟಿರ್ತಾರ. ಈ ಒಂದು 42 ಹುದ್ದೆಗಳಲ್ಲಿ 6 ಹುದ್ದೆಗಳ ಬಂದ್ಬಿಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಖಾಲಿ ಇರ್ತಾವ. ಉಳಿದ ಹುದ್ದೆಗಳ ಪುರುಷರಿಗೆ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಆಗಿರುತ್ತೆ. ಇನ್ನು ಏರ್ಫೋರ್ಸ್ ಅಲ್ಲಿ ನೋಡ್ತಾ ಹೋದ್ರ ಇಲ್ಲಿ ಅವರು ಬ್ರಾಂಚ್ ವೈಸ್ ಕೊಟ್ಟಿರ್ತಾರ. ಫ್ಲೈಯಿಂಗ್ ಬ್ರಾಂಚ್ ಅಲ್ಲಿ ಟೋಟಲ್ ಆಗಿ 92 ಹುದ್ದೆಗಳನ್ನ ಕೊಟ್ಟಿರ್ತಾರ. ಇದರಲ್ಲಿ 7 ಹುದ್ದೆಗಳು ಬಂದ್ಬಿಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಖಾಲಿ ಇರ್ತಾವ. ಇನ್ನ ಗ್ರೌಂಡ್ ಡ್ಯೂಟಿಯಲ್ಲಿ ನೋಡ್ತಾ ಹೋದ್ರ ಇಲ್ಲಿ ಟೆಕ್ನಿಕಲ್ ಬ್ರಾಂಚ್ ಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಾರ. ಇಲ್ಲಿ 18 ಹುದ್ದೆಗಳು ಕೊಟ್ಟಿದ್ದಾರೆ ಟೋಟಲ್ ಆಗಿ. ಇದರಲ್ಲಿ 7 ಹುದ್ದೆಗಳ ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಖಾಲಿ ಇರ್ತಾವ. ಉಳಿದ ಹುದ್ದೆಗಳು ಪುರುಷರಿಗೆ ಖಾಲಿ ಇರ್ತಕ್ಕಂಥ ಒಂದು ಹುದ್ದೆಗಳ ಸಂಖ್ಯೆ ಆಗಿರುತ್ತೆ. ಇನ್ನು ಗ್ರೌಂಡ್ ಡ್ಯೂಟೀಸ್ ನಾನ್ ಟೆಕ್ನಿಕಲ್ ಟೋಟಲ್ ಆಗಿ 10 ಹುದ್ದೆಗಳನ್ನ ಕೊಟ್ಟಿದ್ರೆ ಇದರಲ್ಲಿ 2 ಹುದ್ದೆಗಳು ಬಂದ್ಬಿಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಖಾಲಿ ಇರ್ತಕ್ಕಂಥ ಒಂದು ಹುದ್ದೆಗಳ ಸಂಖ್ಯೆ ಆಗಿರುತ್ತೆ. ಇದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಲಿ ಖಾಲಿ ಇರ್ತಕ್ಕಂಥ ಒಂದು ಹುದ್ದೆಗಳ ಸಂಖ್ಯೆ ಬಗ್ಗೆ ಮಾಹಿತಿ ಆಯಿತು. ಇನ್ನು ನೆವಲ್ ಅಕಾಡೆಮಿ 10+2 ಕೆಡೆಟ್ ಎಂಟ್ರಿ ಸ್ಕೀಮ್ ಅಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ ಟೋಟಲ್ ಆಗಿ 36 ಹುದ್ದೆಗಳನ್ನ ಕೊಟ್ಟಿರ್ತಾರ. ಇದರಲ್ಲಿ 5 ಹುದ್ದೆಗಳು ಬಂದ್ಬಿಟ್ಟು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಖಾಲಿ ಇರ್ತಕ್ಕಂಥ ಒಂದು ಹುದ್ದೆಗಳ ಸಂಖ್ಯೆ ಆಗಿರುತ್ತೆ. ಇನ್ನು ಇಲ್ಲಿ ಟೋಟಲ್ ಆಗಿ ಖಾಲಿ ಇರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 406 ಹುದ್ದೆಗಳ ಖಾಲಿ ಇರ್ತಾವ. ಇನ್ನು ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ನೋಡ್ತಾ ಹೋದ್ರ ನಮ್ಮ ಕರ್ನಾಟಕದಲ್ಲೂ ಕೂಡ ಎಕ್ಸಾಮಿನೇಷನ್ ಸೆಂಟರ್ ಇರ್ತಾವ. ನಮ್ಮ ಕರ್ನಾಟಕದವರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಬೆಂಗಳೂರು, ಧಾರವಾಡ, ಮೈಸೂರು ಅಂತ ಇಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಎಕ್ಸಾಮಿನೇಷನ್ ಸೆಂಟರ್ ನ ಕೊಟ್ಟಿರ್ತಾರೆ. ನೀವು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇವಾಗ ವಯೋಮಿತಿ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಡೈರೆಕ್ಟ್ ಆಗಿ ಬರ್ನ್ ಬಿಟ್ಟು ಕೊಟ್ಟಿರ್ತಾರ. ಜೊತೆಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಬಹುದು ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರ. ಇಲ್ಲಿ ಅನ್ಮ್ಯಾರಿಡ್ ಮೇಲ್ ಮತ್ತು ಅನ್ಮ್ಯಾರಿಡ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳ ಅಪ್ಲಿಕೇಶನ್ ಹಾಕಬಹುದು. ಇನ್ನ ಬರ್ನ್ ಬಿಟ್ವೀನ್ ಬಂದ್ಬಿಟ್ಟು 2 ಜುಲೈ 2006 ರಿಂದ 1 ಜುಲೈ 2009 ಒಳಗಡೆ ಜನಿಸಿರ್ತಕ್ಕಂಥವ್ರು ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡ್ತಾ ಹೋದ್ರ ಅಂದ್ರೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥವ್ರು ಅರ್ಜಿನ ಸಲ್ಲಿಸಬಹುದು ಅಂತ ನೋಡ್ತಾ ಹೋದ್ರ ಇಲ್ಲಿ ಮೊದಲಾಗಿ ಆರ್ಮಿ ವಿಂಗ್ ಆಫ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಲಿ ನೋಡ್ತಾ ಹೋದ್ರ ಇಲ್ಲಿ PUC ಪಾಸ್ ಆಗಿರ್ತಕ್ಕಂಥವ್ರು ಅರ್ಜಿನ ಸಲ್ಲಿಸಬಹುದು. ನಿಮ್ದು ಯಾವುದೇ ಒಂದು PUC ಆಗಿರ್ಲಿ ಒಟ್ಟಿನಲ್ಲಿ PUC ಆಗಿದ್ರೆ ಸಾಕು ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದು. ಇನ್ನ ಫಾರ್ ಏರ್ಫೋರ್ಸ್ ಅಂಡ್ ನೆವಲ್ ವಿಂಗ್ಸ್ ಆಫ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು ಫಾರ್ ದಿ 10+2 ಕೆಡೆಟ್ ಎಂಟ್ರಿ ಸ್ಕೀಮ್ ಅಂತ ಕೊಟ್ಟಿರ್ತಾರೆ. ಜೊತೆಗೆ ಇಲ್ಲಿ ಯಾಟದ ಇಂಡಿಯನ್ ನೆವಲ್ ಅಕಾಡೆಮಿಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಏನಿದ್ರು ಅರ್ಜಿನ ಸಲ್ಲಿಸ್ತಾ ಇದ್ರೆ PUC ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಕೂಡ ಇರಬೇಕಾಗತ್ತ. ಯಾರ್ದೆಲ್ಲ ಈ ಒಂದು ಕ್ವಾಲಿಫಿಕೇಶನ್ ಆಗಿರುತ್ತೆ ನೀವು ಇಂಡಿಯನ್ ನೆವಲ್ ಅಕಾಡೆಮಿಲಿ ಖಾಲಿ ಇರ್ತಕ್ಕಂಥ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದು. ನೀವು ಇಲ್ಲಿ ಅಥವಾ ನಿಮ್ದು ಯಾವ ಒಂದು ಕ್ವಾಲಿಫಿಕೇಶನ್ ಆಗಿರುತ್ತೆ ಆ ಒಂದು ಕ್ವಾಲಿಫಿಕೇಶನ್ ಗೆ ತಕ್ಕಂತೆ ಯಾವ ಒಂದು ಹುದ್ದೆಗಳು ಬರ್ತಾವ ಆ ಒಂದು ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಪಿ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಟೋಟಲ್ ಆಗಿ 100 ರೂಪಾಯಿ ಫೀ ಇರುತ್ತೆ. ಈ ಒಂದು 100 ರೂಪಾಯಿ ಫೀ ಇಲ್ಲಿ ಯಾರಿಗೆಲ್ಲ ಅಂದ್ರೆ SC, ST ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮತ್ತು ವಾಟ್ಸ್ಆಪ್ JCOS ಅದೇ ರೀತಿ NCOS ಅದೇ ರೀತಿ ORS ಅಂತ ಕೊಟ್ಟಿರ್ತಾರ. ಈ ಒಂದು ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಫೀ ಇರಂಗಿಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಬಿಟ್ಟು ಮುಖ್ಯವಾದ ಎಲ್ಲಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ 100 ರೂಪಾಯಿ ಫೀ ಇರುತ್ತೆ. ಒಂದು 100 ರೂಪಾಯಿ ಫೀ ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಾಗಲೇ ಪೇ ಮಾಡಬೇಕು. ಇನ್ನ ಪೇಮೆಂಟ್ ಮಾಡುವ ಲಾಸ್ಟ್ ಡೇಟ್ ಕೂಡ ಕೊಟ್ಟಿರ್ತಾರ. ಅದು ಕೂಡ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇರುತ್ತಲ್ಲ ಅಲ್ಲಿವರೆಗೆ ನೀವು ಒಂದು ಪೇಮೆಂಟ್ ಅನ್ನ ಮಾಡಬಹುದಾಗಿರುತ್ತೆ. 31/12/2024 ತನಕ ಕಾಲಾವಕಾಶ ಇರುತ್ತಾ. ಎಲಿಜಿಬಲ್ ಆಗಿರ್ತಕ್ಕಂಥವ್ರು ಅಪ್ಲಿಕೇಶನ್ ಹಾಕಿ ನಿಮಗೆ ಯಾರಿಗೆಲ್ಲ ಪೇ ಇರುತ್ತಾ ಈ ಒಂದು ಡೇಟ್ ಒಳಗಡೆಗೆ ನೀವು ಇಲ್ಲಿ ಪೇಮೆಂಟ್ ಅನ್ನ ಮಾಡಬಹುದು. ನಿಮ್ಗೆ ಏನಾದ್ರು ಪೇಮೆಂಟ್ ಅನ್ನ ಮಾಡೋದ್ರ ಬಗ್ಗೆ ಗೊತ್ತಾಗದಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಹಂತಗಳನ್ನ ಫಾಲೋ ಮಾಡ್ಕೊಂಡು ಕೂಡ ನೀವು ಈಜಿಯಾಗಿ
ಆ ಒಂದು ಪೇಮೆಂಟ್ ಅನ್ನ ಮಾಡಬಹುದಾಗಿರುತ್ತೆ. ಕರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಇನ್ಫಾರ್ಮೇಶನ್ ಗಳನ್ನ ಚೆಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಆಯ್ಕೆ ವಿಧಾನದ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಾಗಿ ಎಕ್ಸಾಮ್ ಇರುತ್ತಾ, ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ಸಬ್ಜೆಕ್ಟ್ ಗಳು ಬರ್ತಾವ, ಮತ್ತೆ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಎಷ್ಟು ಕಾಲಾವಕಾಶ ಇರುತ್ತಾ, ಎಷ್ಟು ಅಂಕಗಳಿಗೆ ಎಕ್ಸಾಮ್ ಅನ್ನ ಬರೀಬೇಕು, ಅದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರ. ಇಲ್ಲಿ ಮೆಥಮೆಟಿಕ್ಸ್ ಜನರಲ್ ಎಬಿಲಿಟಿ ಟೆಸ್ಟ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಸಪರೇಟ್ ಆಗಿ ಅವರು 2 ಕೋಡ್ಗಳನ್ನ ಮಾಡಿರ್ತಾರೆ. ಒಂದು ಮೆಥಮೆಟಿಕ್ಸ್ ಆಗಿರುತ್ತೆ, ಮತ್ತೊಂದು ಜನರಲ್ ಎಬಿಲಿಟಿ ಟೆಸ್ಟ್ ಆಗಿರುತ್ತೆ. ಟೋಟಲ್ ಆಗಿ ಇಲ್ಲಿ 2 ಪರೀಕ್ಷೆ ಇರುತ್ತೆ. ಮೊದಲಾಗಿ ನೋಡಿದ್ವಿ 2.5 ಗಂಟೆಗೆ ಮೊದಲಿಗೆ ಮೆಥಮೆಟಿಕ್ಸ್ ಎಕ್ಸಾಮ್ ಅನ್ನ ಬರೀಬೇಕು. ಇದಕ್ಕೆ ಸಂಬಂಧಪಟ್ಟಂತೆ 300 ಮಾರ್ಕ್ಸ್ ಇರುತ್ತೆ. ಇನ್ನು ಜನರಲ್ ಎಬಿಲಿಟಿ ಟೆಸ್ಟ್ ಗೆ ಸಂಬಂಧಪಟ್ಟಂತೆ 2 ಗಂಟೆ ಕಾಲಾವಕಾಶ ಇರುತ್ತೆ, ಅಂದ್ರೆ 2.5 ಗಂಟೆಗಳ ಕಾಲಾವಕಾಶ ಇರುತ್ತೆ. ಇಲ್ಲಿ ನೀವು 600 ಮಾರ್ಕ್ಸ್ ಗೆ ಎಕ್ಸಾಮ್ ಅನ್ನ ಬರೀಬೇಕು. ಟೋಟಲ್ ಆಗಿ ನೀವು ಇಲ್ಲಿ 900 ಮಾರ್ಕ್ಸ್ ಗೆ ಒಂದು ಎಕ್ಸಾಮ್ ಅನ್ನ ಬರೀಬೇಕಾಗತ್ತೆ. ಇದು ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇನ್ನೊಂದು ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ಬಗ್ಗೆ ನೋಡ್ತಾ ಹೋದ್ರೆ, ಅಂದ್ರೆ ಒಂದು ಪರೀಕ್ಷೆಯನ್ನ ನೀವು ಯಾವ ಒಂದು ಭಾಷೆಯಲ್ಲಿ ಬರೀಬಹುದು ಅಂದ್ರೆ ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಕೊಟ್ಟಿರ್ತಾರ. ಈ 2 ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಯಾವ ಒಂದು ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಆಗುತ್ತಾ ಆ ಒಂದು ಲ್ಯಾಂಗ್ವೇಜ್ ಅಲ್ಲಿ ಈ ಒಂದು ಪರೀಕ್ಷೆಯನ್ನ ಬರೀಬಹುದು. ಅದು ಮೊದಲದಾಗಿ ಅಷ್ಟಾಯ್ತು. ಇನ್ನ ಎರಡನೇದಾಗಿ ಇಲ್ಲಿ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಮೇಲ್ಗಡೆ ಪರೀಕ್ಷೆಯನ್ನ ಇರುತ್ತಲ್ಲ, ಆ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಸಿಲೆಬಸ್ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರೆ ಪೇಪರ್ ಫಸ್ಟ್ ಗೆ ಸಂಬಂಧಪಟ್ಟಂತೆ. ಇಲ್ಲಿ ಮೊದಲಾಗಿ ಮೆಥಮೆಟಿಕ್ಸ್ ಇರುತ್ತಲ್ಲ, 2.5 ಗಂಟೆ ಒಂದು ಪರೀಕ್ಷೆನ ಬರಬೇಕು. 300 ಮಾರ್ಕ್ಸ್ಗೆ ಒಂದು ಮೆಥಮೆಟಿಕ್ಸ್ ಪರೀಕ್ಷೆ ಇರುತ್ತಾ ಪೇಪರ್ ಫಸ್ಟ್. ಆ ಒಂದು ಪೇಪರ್ ಫಸ್ಟ್ ಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಸಿಲೆಬಸ್ ಕೂಡ ಕೊಟ್ಟಿರ್ತಾರ. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಸಿಲೆಬಸ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇನ್ನ ಪೇಪರ್ 2 ಗೆ ಸಂಬಂಧಪಟ್ಟಂತೆ ಕೂಡ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಸಿಲೆಬಸ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನೀವು ಪೇಪರ್ 2 ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ಸಿಲೆಬಸ್ ಇರುತ್ತಾ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಚೆಕ್ ಮಾಡ್ಕೋಬಹುದಾಗಿರುತ್ತಾ. ಇಲ್ಲಿ ಅದ್ರ ಬಗ್ಗೆ ಕೂಡ ಅವರು ಮತ್ತಷ್ಟು ವಿವರವಾಗಿ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇವಾಗ ನಾವಿಲ್ಲಿ ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ನೋಡ್ತಾ ಹೋಗೋಣ. ನಿಮ್ದು ಏನಾದ್ರು ಒಂದು ತಪ್ಪಾದಲ್ಲಿ 0.33 ಮಾರ್ಕ್ಸ್ ಕಟ್ ಆಗತ್ತಾ. ಟೋಟಲ್ ಆಗಿ 3 ತಪ್ಪಾದಲ್ಲಿ ಒಂದು ಸರಿ ಇರತಕ್ಕಂತ ಮಾರ್ಕ್ಸ್ ಕೂಡ ಇಲ್ಲಿ ಕಟ್ ಆಗುವಂತದ್ದು. ಅಂದ್ರೆ ಒಂದು ನೆಗೆಟಿವ್ ಮಾರ್ಕ್ಸ್ ಬಂದ್ಬಿಟ್ಟು 1/3 ನೆಗೆಟಿವ್ ಮಾರ್ಕ್ ಕೂಡ ಇರ್ತಕ್ಕಂಥದ್ದು. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ, ನಾನು ಇದುವರೆಗೆ ಹೇಳ್ತಕ್ಕಂಥ ಒಂದು ಮಾಹಿತಿಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನಲ್ಲಿ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತಾ ಅದ್ರ ಬಗ್ಗೆ ಮಾಹಿತಿನ ಕೂಡ ಕೊಟ್ಟಿರ್ತಾರೆ. ಇದು OMR ಟೈಪ್ ಎಕ್ಸಾಮ್ ಇರುತ್ತಾ, ಒಂದು OMR ಟೈಪ್ ಯಾವ ರೀತಿ ನೀವು ಫಿಲ್ಅಪ್ ಮಾಡಬೇಕು ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರೆ. ನೀವೇನಾದ್ರೂ ಹೊಸದಾಗಿ ಈ ಒಂದು ಎಕ್ಸಾಮ್ ಅನ್ನ ಅಟೆಂಡ್ ಆಗ್ತಾ ಇದ್ರೆ ಆ ಒಂದು OMR ಸೆಟ್ ಅನ್ನ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕಂತ ಕೂಡ ಮಾಹಿತಿಯನ್ನ ಕೊಟ್ಟಿದ್ರೆ ಇಲ್ಲಿ ಕೊಟ್ಟಿರತಕ್ಕಂತ ಮಾಹಿತಿಗಳ ಬಗ್ಗೆ ಕೂಡ ನೀವು ಸರಿಯಾಗಿ ಚೆಕ್ ಮಾಡ್ಕೋಬಹುದು. ಅದೇ ರೀತಿ ಒಂದು UPSC ಅಥವಾ NDA ದಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ, ನಾನು ಇದುವರೆಗೆ ಹೇಳ್ತಕ್ಕಂಥ ಒಂದು ಪ್ರತಿಯೊಂದು ಮಾಹಿತಿ ಕೂಡ ಸರಿಯಾಗಿ ಚೆಕ್ ಮಾಡ್ಕೊಂಡು ಎಲಿಜಿಬಲ್ ಆಗಿರ್ತಕ್ಕಂಥವ್ರು ಇಲ್ಲಿ ಡೈರೆಕ್ಟ್ ಆಗಿ ನೀವು ಅರ್ಜಿನ ಸಲ್ಲಿಸಬಹುದು. ಇನ್ನ ಡೈರೆಕ್ಟ್ ಆಗಿ ಕೆಳಗಡೆಯಲ್ಲಿ ಹೈಟ್ ಮತ್ತು ವೇಟ್ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇದು ಆರ್ಮಿಗೆ ಸಂಬಂಧಪಟ್ಟಂತೆ ಆಯ್ತು. ಇಲ್ಲಿ ಏಜ್ ವೈಸ್ ಅವರು ಸಪರೇಟ್ ಆಗಿ ವೇಟ್ ಅನ್ನ ಕೊಟ್ಟಿರ್ತಾರ, ಒಂದು ಹೈಟ್ ವೈಸ್ ಕರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಚೆಕ್ ಮಾಡ್ಕೋಬೇಕು. ಇದು ಮೇಲ್ಗಡೆದು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಆಗಿರುತ್ತಾ. ನಾನು ಇಲ್ಲಿ ಇಷ್ಟನ್ನ ಈಗ ಇಟ್ಟಿರ್ತೀನಿ, ನೀವು ಇದನ್ನ ಪಾಸ್ ಮಾಡ್ಕೊಂಡು ಕೂಡ ಚೆಕ್ ಮಾಡ್ಕೋಬಹುದು. ನಿಮ್ದು ಎಷ್ಟು ಹೈಟ್ ಇರುತ್ತಾ, ಎಷ್ಟು ವೇಟ್ ಇರಬೇಕು ಆ ಒಂದು ಏಜ್ ಒಳಗಡೆ ಅದನ್ನ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ವಿಡಿಯೋನ ಪಾಸ್ ಮಾಡ್ಕೊಂಡು. ಇನ್ನ ಇದಾದ್ಮೇಲೆ ಇವಾಗ ಎರಡನೇದಾಗಿ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಇಲ್ಲಿ ಕೂಡ ನಾನು ಇಷ್ಟು ಇಟ್ಟಿರ್ತೀನಿ, ನೀವು ಕೂಡ ಇಲ್ಲಿ ಕರೆಕ್ಟ್ ಆಗಿ ಪಾಸ್ ಮಾಡ್ಕೊಂಡು ನಿಮ್ದು ಎಷ್ಟು ಹೈಟ್ ಇರುತ್ತಾ, ಎಷ್ಟು ವಯಸ್ಸು ಇರುತ್ತಾ, ಅಲ್ಲಿ ಎಷ್ಟು ಕೆಜಿ ವೇಟ್ ಬೇಕು ಅದ್ರ ಬಗ್ಗೆ ಕೂಡ ನೀವು ಮಾಹಿತಿಯನ್ನ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಇಲ್ಲಿ ಕೆಳಗಡೆ ಇನ್ನೂ ಸೆಂಟಿಮೀಟರ್ಗಳನ್ನು ಕೂಡ ಕೊಟ್ಟಿದ್ರ, ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬಹುದು. 160 ಸೆಂಟಿಮೀಟರ್ ಅಂತ ಹಿಡಿದ ಇಲ್ಲಿ 200 ಸೆಂಟಿಮೀಟರ್, ಅದೇ ರೀತಿ 210 ಸೆಂಟಿಮೀಟರ್ ತನಕ ಕೂಡ ಕೊಟ್ಟಿರ್ತಾರ. ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಒಂದು ವೇಟ್ ಬಗ್ಗೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದು. ಅದೇ ರೀತಿ ಈ ಒಂದು ಅಪ್ಲೈ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ನೀವೇನಾದ್ರೂ ನೀವೇ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಇಲ್ಲಿ ಕೂಡ ಸೇಮ್ ರೀತಿಯಾಗಿ ನೀವೇ ಅಪ್ಲಿಕೇಶನ್ ಹಾಕುವುದಕ್ಕೆ ಎಷ್ಟು ವೇಟ್ ಬೇಕು ವಯಸ್ಸಿನ ಆಧಾರದ ಮೇಲೆ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು. ಇದು ಕೂಡ ಮೇಲ್ಗಡೆದು ಯಾರಿಗೆ ಅಪ್ಲೈ ಆಗುತ್ತೆ ಅಂದ್ರೆ ಇದು ಡೈರೆಕ್ಟ್ ಆಗಿ ಅವರು ಯಾರಿಗೆ ಅಪ್ಲೈ ಆಗುತ್ತೆ ಅಂತ ಕೊಟ್ಟಿಲ್ಲ. ಒಟ್ಟಿನಲ್ಲಿ ಇಷ್ಟು ಹೈಟ್ ಇರತಕ್ಕಂಥವ್ರು ಇಷ್ಟು ಕೆಜಿ ವೇಟ್ ಬೇಕಂತವ್ರು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಕರೆಕ್ಟ್ ಆಗಿ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಇದು ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿಯನ್ನ ಕೆಳಗಡೆ ಕೊಟ್ಟಿರ್ತಾರೆ, ನೀವು ಕೂಡ ಇಲ್ಲಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಅದೇ ರೀತಿ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ, ನಾನು ಇದುವರೆಗೆ ಹೇಳ್ತಕ್ಕಂಥ ಮಾಹಿತಿಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಎಂದು ಅಪ್ಲೈ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಏನಾದ್ರು ಲಿಂಕ್ ಸಿಗದೆ ಇದ್ದಲ್ಲಿ ಡೈರೆಕ್ಟ್ ಆಗಿ ಗೂಗಲ್ ಅಪ್ಲೈ ಮಾಡ್ಕೊಂಡು upsc.gov.in ಅಂತ ಹೊರದಕ್ಕೆ ಅಲ್ಲಿ ಕೂಡ ಸರ್ಚ್ ಮಾಡ್ಕೊಂಡು ಅಲ್ಲಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಅರ್ಜಿ ಸಲ್ಲಿಸೋ ಲಾಸ್ಟ್ ಡೇಟ್ ಬಂದ್ಬಿಟ್ಟು 31/12/2024 ತನಕ ಕಾಲಾವಕಾಶ ಇರುತ್ತೆ. ಎಲಿಜಿಬಲ್ ಆಗಿರ್ತಕ್ಕಂಥವ್ರು ಈ ಒಂದು ದಿನಾಂಕದ ಒಳಗಡೆ ಅರ್ಜಿನ ಸಲ್ಲಿಸಬಹುದು. ಅದೇ ರೀತಿ ಈ ಒಂದು ಮಾಹಿತಿ ನಮಗೆ ಇಷ್ಟವಾದಲ್ಲಿ
ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.